ಅಧ್ಯಕ್ಷರು ದಾಸೋಹ ಸಮಿತಿ, ನಮ್ಮ ವಸಂತ ಸಾಲಗಟ್ಟಿ ಸರ್ ಅವರು ಧರ್ಮದರ್ಶಿಗಳು ಹಾಗೂ ಸಮಿತಿ ಅಧ್ಯಕ್ಷರು, ಶ್ರೀಮತಿ ಗೀತಾ ಕಲಬುರ್ಗಿ ಮೇಡಮ್ ಅವರು ಅಧ್ಯಕ್ಷರು ಕುಂಭ ಮತ್ತು ಆರತಿ ಸಮಿತಿ. ಇವತ್ತಿನ ದಿವಸ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಏನು ಅಂತ ಕೇಳಿದ್ರೆ, ಜಗದ್ಗುರು ಸಿದ್ಧಾರೂಢ ಸ್ವಾಮೀಜಿ ಅವರು, ಜಗದ್ಗುರು ಗುರುನಾಥಾರೂಢರು ಸಿದ್ಧಾರೂಢರ ಅವತಾರವನ್ನು ಮಾಡಿ 190 ವರ್ಷಗಳಾದ ಪ್ರಯುಕ್ತ, ಗುರುನಾಥಾರೂಢರ ಅವತಾರ ಅಂತಕ್ಕಂಥದ್ದಾಗಿ 115 ವರ್ಷಗಳಾದ ಪ್ರಯುಕ್ತ, ಅದರ ಕಥಾಮೃತ ಅಂತಕ್ಕಂಥ 56 ಅಧ್ಯಾಯಗಳಿಂದ ಕೂಡಿರ್ತಕ್ಕಂಥ ಶ್ರೀ ಸಿದ್ಧಾರೂಢ ಕಥಾಮೃತ ಅಂತಕ್ಕಂಥ ಗ್ರಂಥವನ್ನ ಶಿವದಾಸರು ಅಂದರೆ ಶಿವರಾಮಚಂದ್ರಗಿರಿ ಅವರು 56 ಅಧ್ಯಾಯಗಳಲ್ಲಿ ರಚನೆಯನ್ನು ಮಾಡಿದ್ದಾರೆ. ಜಗದ್ಗುರು ಸಿದ್ಧಾರೂಢರ ಜೀವಿತ ಅವಧಿಯಲ್ಲಿ ರಚನೆ ಆಗಿರ್ತಕ್ಕಂಥ ಗ್ರಂಥಗಳಲ್ಲಿ ಈ ಕಥಾಮೃತವು ಒಂದು ಗ್ರಂಥ ಅಂತಕ್ಕಂಥದ್ದನ್ನ ನಾವು ಹೇಳಬೇಕಾಗ್ತದೆ. ಅದರ ಜೊತೆಗೆ ಬೆಳ್ಳಗಟ್ಟಿ ಬಸವಂತಾಚಾರ್ಯರು ಬರೆದಿರ್ತಕ್ಕಂಥ ಸಿದ್ಧಾರೂಢ ಭಾರತಿ ಕಲ್ಪದ್ರುಮ, ಕಬೀರದಾಸರು ಬರೆದಿರ್ತಕ್ಕಂಥ ದಶೋಪನಿಷತ್ ಸಾರ, ಸಿದ್ಧಾರೂಢ ಚರಿತ್ರೆ, ಇದಲ್ಲದೆ ಸಿದ್ಧಾರೂಢರ ಜೀವಿತ ಅವಧಿಯಲ್ಲಿ 13 ಭಾಷೆಗಳಲ್ಲಿ 13 ಜನ ಸಿದ್ಧಾರೂಢರ ಚರಿತ್ರೆಯನ್ನ ರಚನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಜನಾಬಾಯಿ ಅವರು, ಗೋಕುಳಾಬಾಯಿ ಅವರು, ಪರಶುರಾಮರು, ಗಿರಿಯಪ್ಪ ಗೌಡರು, ಕಬೀರದಾಸರು, ಈ ರೀತಿಯಾಗಿ 13 ಜನರು ಜಗದ್ಗುರು ಸಿದ್ಧಾರೂಢರ ಚರಿತ್ರೆಯನ್ನ 13 ಭಾಷೆಗಳಲ್ಲಿ ರಚನೆ ಮಾಡಿದ್ದಾರೆ. ಕನ್ನಡದಲ್ಲಿ, ಮರಾಠಿಯಲ್ಲಿ, ತುಳು ಭಾಷೆಯಲ್ಲಿ, ಗುಜರಾತಿ ಭಾಷೆಯಲ್ಲಿ ರಚನೆ ಆಗಿದೆ, ಇಂಗ್ಲಿಷ್ನಲ್ಲಿ ರಚನೆ ಆಗಿದೆ ಅಂತಂದ್ರೆ ಜಗದ್ಗುರು ಸಿದ್ಧಾರೂಢರ ವ್ಯಕ್ತಿತ್ವ ಏನು ಅನ್ನುವುದು ಗೊತ್ತಾಗ್ತದೆ. ಜಗದ್ಗುರು ಸಿದ್ಧಾರೂಢರು ಅವರ ಶಿಷ್ಯಂತರ ಹೇಳುವ ಪ್ರಕಾರ 14 ಭಾಷೆಗಳನ್ನ ಮಾಡತಕ್ಕಂತ ಈ ಕಲಿಯುಗ ಏಕೈಕ ಮಹಾತ್ಮ ಅಂದ್ರೆ ಜಗದ್ಗುರು ಸಿದ್ಧಾರೂಢ. ಬಂದಿರತಕ್ಕಂತ ಸದ್ಭಕ್ತರಿಗೆ ತತ್ವೋಪದೇಶವನ್ನು ನೀಡಿ ಅವರಿಗೆ ಶಾಂತಿ ಸಮಾಧಾನವನ್ನು ದಯಪಾಲಿಸತಕ್ಕಂತ ಮಹಾತ್ಮರು ಜಗದ್ಗುರು ಸಿದ್ಧಾರೂಢರು. ಅವರ ಅವತಾರದ 190 ವರ್ಷಗಳಾದ 25ನೇ ಶಿವರಾತ್ರಿ ಮಹೋತ್ಸವದವರೆಗೆ ಅನೇಕ ಕಾರ್ಯಕ್ರಮಗಳಂತಕ್ಕಂಥವು ಬಹಳ ವಿಜೃಂಭಣೆಯಿಂದ ನಡೆದುಕೊಂಡು ಬಂದಿವೆ. 108 ಜನಗಳ ಪರ್ಯಂತರವಾಗಿ ಲಕ್ಷ ರುದ್ರಾಭಿಷೇಕ, 108 ದಿನಗಳ ಪರ್ಯಂತರವಾಗಿ ಕೋಟಿ ಬಿಲ್ವಾರ್ಚನೆ. ಇದಲ್ಲದೆ ಜಗದ್ಗುರು ಸಿದ್ಧಾರೂಢರ ಚರಿತ್ರೆಯು 56 ಅಧ್ಯಾಯಗಳಿಂದ ಕೂಡಿಕೊಂಡಿರುವುದರಿಂದ 56 ದಿನಗಳ ಪರ್ಯಂತರವಾಗಿ ಸಿದ್ಧಾರೂಢರ ಜ್ಯೋತಿ ಯಾತ್ರೆ ಅಂತಕ್ಕಂಥದ್ದು ಬಹಳ ವಿಜೃಂಭಣೆಯಿಂದ ಜರುಗಿದೆ. ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ಗೋವಾ ಮೊದಲಾದ ರಾಜ್ಯಗಳಲ್ಲಿ 56 ದಿನಗಳ ಪರ್ಯಂತರವಾಗಿ ದಿನಾಂಕ 23ರಂದು ಡಿಸೆಂಬರ್ ತಿಂಗಳ 2024ನೇ ಇಸ್ವಿಯಲ್ಲಿ